ವಾಗಿ ಇಂದು ಪ್ರೆಸ್ ಮೀಟ್ ಏನಂತ ಹೇಳಿದ್ರೆ ಆ, ಇಲ್ಲಿ ಪುತ್ತೂರು ತಾಲೂಕಿನಲ್ಲಿ ತಿಳಿದ ಹಾಗೆ ನಮ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಅನ್ಯಾಯದ ಬಗ್ಗೆ ನಾವು ಈಗಾಗಲೇ ಹಿಂದಿನ ಹಲವು ಪ್ರೆಸ್ ಮೀಟ್ ಮಾಡಿದ್ದೇವೆ. ಮಂಗಳೂರಲ್ಲಿ ಆಗಿರ್ಬೋದು, ಪುತ್ತೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಆ ಒಂದು ಆ, ಹೆಣ್ಣು ಮಗಳಿಗೆ ಆದಂಥ ಅನ್ಯಾಯದ ಕುರಿತಾಗಿ ನಾವು ಮಾತಾಡಿದ್ದೇವೆ. ಯಾಕಂದ್ರೆ ಈಗ ಮುಖ್ಯವಾಗಿ ಅದೀಗ ಕೋರ್ಟಲ್ಲಿದ್ದ ಕಾರಣ ನಾನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಮಾತಾಡಿ, ಯಾಕಂದ್ರೆ ಎಲ್ಲ ಗೊತ್ತಿದೆ ವಿಚಾರಗಳು ಏನೆಲ್ಲ ಆಗಿದೆ ಅಂತ ಹೇಳುವಂತ ವಿಚಾರ. ಕೋರ್ಟಲ್ಲಿ ಈಗ ಬರುವ ವಾರದಲ್ಲಿ ಇನ್ನೊಂದು ಕೋರ್ಟ್ ಡೇಟ್ ಇದೆ, ಅದ್ರಲ್ಲಿ ಇನ್ನೊಂದು ಮಾಹಿತಿ ಬರುತ್ತೆ. ಅದ್ರ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ನಮ್ಗೆ ಈಗ ಪುತ್ತೂರಲ್ಲಿ ಒಂದು ಸೀಮೆಯ ಒಂದು ಕ್ಷೇತ್ರ ಅಂತ ಹೇಳುವಂಥದ್ದು ಮಹಾಲಿಂಗೇಶ್ವರ ಕ್ಷೇತ್ರ ಹೇಳುವಂಥದ್ದು. ಹಾಗಿರುವಾಗ ನೋಡಿ, ಆ ಮಹಿಳೆಗೆ ಮಗು ಆಗುವ ಸಂದರ್ಭದಲ್ಲಿ ಹೆರಿಗೆಯಾದ ಮರುದಿನ ಆ DNA ರಿಪೋರ್ಟ್ ಅಲ್ಲಿ ನಮಗೆ ಪಾಸಿಟಿವ್ ಆಗಿ ಬಂದಿರುತ್ತದೆ. ಆಯ್ತಾ, ಹಿಂದೆ ಕ್ರಮ ಹೇಗಿದೆ ಅಂದ್ರೆ DNA ರಿಪೋರ್ಟ್ ಅಲ್ಲಿ ನಾನು ಆ ವ್ಯಕ್ತಿ ಅಲ್ಲ ಅಂತ ಎಂದು ಕೋರ್ಟ್ ಅಲ್ಲಿ ಡೇಟ್ ಕೊಟ್ಟಿದ್ದಾರೆ. ಅವರು DNA ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಆಗಿ ಬಂದಿರುವಾಗ ಅದು ಅವ್ರಿಗೆ ಗೊತ್ತಿರಿದೆ. ಹಾಗಿರುವಾಗ ಆ ಹೆರಿಗೆಯಾದ ಮರುದಿನ ಒಂದು ಕ್ಷೇತ್ರದ ಒಳಗೆ ಹೋಗಿ ರುದ್ರಪಾರಾಯಣಕ್ಕೆ ಹಾಜರಾಗಿದ್ದು ಇಂತಹ ವಿಚಾರಗಳಿಗೆ ಆ ಒಂದು ಕ್ಷೇತ್ರಕ್ಕೆ ಮೈಲಿಗೆ ಆಗಿರ್ಬೋದಾ ಅಂತ ಒಂದೊಂದು ಕೇಳುವಂತ ಪ್ರಶ್ನೆ ಆಗ್ತದೆ ಇಲ್ಲಿ. ಯಾಕಂದ್ರೆ ನನಗೆ ಗೊತ್ತಿರುತ್ತೆ, ನನಗೆ ಅಮೆ ಇದೆಯಾ, ಸೂತಕ್ಕಿದೆಯಾ, ಏನಾದ್ರು ಅಶೌಚ ಇದೆ ಅಂತ ಹೇಳಿದ್ರೆ ನಾನು ಮಾಡುವಂತ ಕ್ರಮಗಳಾಗಿರ್ಬೋದು ಅದು ಅದೇ ರೀತಿಯಲ್ಲಿ ಇರಬೇಕು. ಹಾಗಿರೋ ಒಂದು ಕ್ಷೇತ್ರದ ಒಂದು ಏನು ವಾಸ್ತು ಆಗಿರ್ಬೋದು, ತಂತ್ರಿಗಳಾಗಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ ಹೀಗೇಗಿದೆ ಅಂದ್ರೆ ಮಡಿ ಮೈಲಿಗೆಯಲ್ಲಿ ಕ್ಷೇತ್ರದೊಳಗೆ ಹೋಗಬಾರ್ದು ಎಂಬ ವಿಚಾರ. ಹಾಗಿರುವಾಗ ಆ ಒಂದು ಸಂದರ್ಭದಲ್ಲಿ ಅದು ಕೂಡ ಒಂದು ರುದ್ರಪಾರಾಯಣಕ್ಕೆ ಕೂತ್ಕೊಳ್ಳುವಂಥದ್ದು ಅಕ್ಷಮ್ಯವಾಗಿ ಅದು ಅಪರಾಧವ ಸರಿಯಾ ನಮ್ಗೆ ಗೊತ್ತಿಲ್ಲ. ಆ ಕ್ಷೇತ್ರದಲ್ಲಿ ಆ ಪರಮೇಶ್ವರನಿಗೆ ಗೊತ್ತಿರ್ತದೆ, ಇಲ್ಲ ಹೇಳುದಿಲ್ಲ. ಆದ್ರೆ ಅದಕ್ಕೆ ಬೇಕಿರುವಂತ ಕಮಿಟಿ ಆಗಿರ್ಬೋದು, ಅವರೆಲ್ಲರಿಗೆ ಆ ವಿಷಯ ಗೊತ್ತಿರ್ತದೆ. ಇನ್ನೊಂದು, ಈ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಪುತ್ತೂರು ತಾಲೂಕಿನಿಂದ ಹಲವಾರು ಬಾರಿ ಅಧ್ಯಕ್ಷರನ್ನು ಕೂಡ ನಾವು ಭೇಟಿಯಾಗಿದ್ದೆವು. ಅಧ್ಯಕ್ಷರನ್ನು ಭೇಟಿ ಮಾಡಿ ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ಕೊಟ್ಟಿರ್ತೇವೆ. ಹೀಗಾಗಿ ಆಗಿದೆ, ಆದಷ್ಟು ದೂರ. ಯಾಕಂದ್ರೆ ಒಂದು ಸಮಾಜ ಹೆಣ್ಣು ಮಗಳು ಅಂತಲ್ಲ, ಇದೊಂದು ಹಿಂದೂ ಸಮಾಜದ ಒಂದು ವಿಚಾರ ಇಡೋದು. ಯಾಕಂದ್ರೆ ಒಂದು ಕ್ಷೇತ್ರ ಅಂತ ಹೇಳೋದು ಎಲ್ಲಾ ಸಮಾಜಕ್ಕೆ ಅದೊಂದು ಕ್ಷೇತ್ರ, ಯಾಕಂದ್ರೆ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಆಗ ಈ ಸೀಮೆಯ ಕ್ಷೇತ್ರ ಹೇಳುವಾಗ ಅಲ್ಲಿ ಇರುವಂತ ಒಂದು ಮಗು ಆಗಿದೆ, ಒಂದು ಸಣ್ಣ ಮಗು ಆಗ ಒಂದು ಅನ್ಯಾಯ ಆಗಿರುವಾಗ ಆ ಒಂದು ಕ್ಷೇತ್ರದಲ್ಲಿ ಬರುವಂತ ವಿಚಾರಕ್ಕೆ ಅದಕ್ಕೆ ಒಂದು ಪರಿಗಣನೆ ನೀಡುವಂಥದ್ದು ಆ ಒಂದು ಸೀಮೆಯ ಒಂದು ಕ್ಷೇತ್ರದ ಅಧ್ಯಕ್ಷರ ಒಂದು ಕರ್ತವ್ಯ ಅದು. ಹಾಗಿರುವಾಗ ಅವರಿಗೆ ಈ ಒಂದು ಮಾಹಿತಿ ಕೊಟ್ಟಿರ್ತೇವೆ. ಆದ್ರೂ ನಾವು ಮಾಹಿತಿ ಕೊಟ್ಟ ನಂತರ ಅವರು ಆದಷ್ಟು ಬೇಗ ಅದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಮಾಹಿತಿ ಕೊಟ್ಟಿದ್ರು. ಆದ್ರೆ ಅದರ ಬೆನ್ನಿಗೆ ಒಂದು 2-3 ದಿನ ನಂತರ ಅವರು ಕೆಲವೊಂದು ವಾಸ್ತು ವಿಚಾರಗಳಲ್ಲಿ ಒಳಗೆ ಹೋಗುವಂತದ್ದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳು ನಮ್ಗೆ ಮಾಹಿತಿ ಬಂದಿರ್ತದೆ. ಹಾಗೆ ಇದರ ಬಗ್ಗೆ ಇನ್ನೊಮ್ಮೆ ಅದರ ನಂತರ ಕೂಡ ನಾವು ಅವ್ರನ್ನ ಮಾತಾಡಿದೆವು. ಇಲ್ಲ, ಅದಕ್ಕೆ ನಾವು ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲ ಇದಕ್ಕೆ ವಾಸ್ತು ಶಿಲ್ಪಿ ಪ್ರಸಾದ್ ಮುನ್ಯಂಗಳ ಅವರೇ ಅದಕ್ಕೆ ಅವರನ್ನು ನೇಮಿಸಿದ್ದಾರೆ ಅಂತ ಒಂದು ವಿಚಾರಗಳು ಬಂದಿರ್ತದೆ. ಆದ್ರೆ ಅದರ ಬಳಿಕ ನಾವು ವಾಸ್ತುಶಿಲ್ಪಿ ಪ್ರಸಾದ್ ಮುನಿಯಂಗಳವರು ಕೂಡ ಮಾಹಿತಿ ಕೇಳಿದೆವು. ಅದ್ರಲ್ಲಿ ನಮ್ಮ ದಾಖಲೆಗಳು ಇದೆ, ವಾಯ್ಸ್ ರೆಕಾರ್ಡಿಂಗ್ ಇದೆ. ನಾವು ಅವ್ರನ್ನ ಕೇಳುವಾಗ ಅವರು ಒಂದೇ ವಿಚಾರ, ನಾನು ಯಾರನ್ನು ನೇಮಿಸಿಲ್ಲ. ಯಾಕಂದ್ರೆ ಅಧಿಕೃತವಾಗಿ ಈ ಒಂದು ಕ್ಷೇತ್ರ ಯಾವುದು ಇದರಲ್ಲಿ ಬರುತ್ತದೆ, ಅಧಿಕೃತವಾಗಿ PG ಜಗನ್ನಿವಾಸ ರಾವ್ ಅವರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳಗೆ ತಂತ್ರ ವರ್ಗ ಆಗಿರ್ಬೋದು, ವಾಸ್ತು ವರ್ಗ ಆಗಿರ್ಬೋದು, ಅದಕ್ಕೊಂದು ಯಾವುದೇ ಒಂದು ಸೀಮಿತ ಲಿಖಿತವಾಗಿ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತುಂಟು, ಇದೊಂದೀಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯ. ಅದ್ರಲ್ಲಿ ಯಾವುದೇ ವಿಚಾರಗಳು ಕೈಗೊಳ್ಬೇಕಾದ್ರೆ ಅವರಿಗೆ ಲಿಖಿತವಾಗಿ ಅಥವಾ ಅಧಿಕೃತವಾಗಿ ಅದು DC ನಿರ್ಧರಿತವಾಗಿ ಅಂತ ಬರಬೇಕು. ಹಾಗಾಗಿ ಯಾವುದೇ ಒಂದು ವಿಚಾರ ಇಲ್ಲದ ಕಾರಣ ಆ ದೇವಸ್ಥಾನದ ವಾಸ್ತು ಆಗಿರ್ಬೋದು, ತಂತ್ರಗಾರಿಕೆ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಪಾಲ್ಗೊಳ್ಳುವಂಥದ್ದು ತಪ್ಪ ಸರಿಯಾ ಅಂತ ಸಮಾಜಕ್ಕೆ ಕೇಳುವಂಥದ್ದು. ಹಾಗೆ ಈ ಒಂದು ವಿಚಾರವನ್ನು ನಾವು ಕೇಳುವಾಗ ಆ ವಾಸ್ತುಶಿಲ್ಪಿ ಅವರು ಹೇಳಿದರೆ ನಮಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಮತ್ತೆ ಇನ್ನೊಂದು, ಅದಾದ ಬಳಿಕ ತಂತ್ರಿಗಳಲ್ಲಿ ಕೂಡ ಒಂದು ವಿಚಾರವನ್ನು ಕೇಳಿದೆ. ಯಾಕಂದ್ರೆ ನಾಳೆ ಬರಬಾರ್ದು, ವಾಸ್ತು ಅವ್ರು ಕೇಳುವಾಗ ಅವ್ರು ಇಲ್ಲ ತಂತ್ರಿಗಳು ಕಳಿಸಿದ್ದಾರೆ ಅಂತ ಒಂದು ಕೂಡ ಮಾಹಿತಿ ಬಂದಿರ್ತದೆ. ಅವರ ಹತ್ರ ಕೂಡ ಈ ವಿಚಾರವಾಗಿ ನಾವು ಕೇಳಿರ್ತೇವೆ. ಆಗ ಅವರು ಕೂಡ ಹೇಳಿದ್ರೆ ಅಂದ್ರೆ ಒಂದೇ ವಿಚಾರ ನೋಡಿ, ಕೆಲವೊಂದು ವಿಚಾರ ಹೇಳ್ಬೋದು. ಈಗ ತಂತ್ರಿಗಳಿಗೆ ಒಂದು ಸಮಯ ಬಿಸಿ ಇರ್ತದೆ, ಯಾಕಂದ್ರೆ ಅವರದೇ ಒಂದು ಬೇರೆ ಬೇರೆ ಕೆಲಸಗಳು ಇರ್ತದೆ. ನಾವು ಅವರು ಒಂದು ಮಾತು ಹೇಳಿದೆ ಅಂತ ಹೇಳಿದ್ರೆ, ನಮಗೆ ನಾವೊಂದು ದಿನ ಕೊಡುವಾಗ ಅದಕ್ಕೆ ಒಂದು ಸಮಯ ಗಳಿಗೆ ಅಂತ ಇರ್ತದೆ. ಒಂದು ತಂತ್ರಿಗಳಿಂದ ಅವರು ಆ ಗಳಿಗೆ ಇಟ್ಟೆ ಒಂದು ದಿನ ನಿಗದಿಸಬಾರಂಥದ್ದು. ನೋಡಿ, ಒಂದು ಕ್ಷೇತ್ರದಲ್ಲಿ ಬರುವಾಗ, ಯಾರೇ ಬರುವಾಗ, ಆಡಳಿತ ಮಂಡಳಿ ಆಗಿರ್ಬೋದು, ಯಾರೇ ಬರುವಾಗ ನಾವು ತಂತ್ರಿಗಳ ದಿನದಂದು ನಾವು ಆ ಕಾರ್ಯಕ್ರಮ ಇಡಬೇಕು. ನಾವು ಬೇರೆಯವರು ಬಂದು ಈ ದಿನಕ್ಕೆ ಬೋರ್ಡ್ ಬಂದ್ ಅಂತ ಹೇಳುವಾಗ ಅವ್ರೇನ್ ಮಾಡಿದ್ರೆ, ನೋಡಿ ಆ ದಿನ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಒಂದು ವಿಚಾರ. ಆದ್ರೆ ಅವರ ದಿನಾಂಕವನ್ನು ನಿಗದಿಪಡಿಸಿ ಮಾಡ್ಬೇಕಂತ ವಿಚಾರ. ಆದ್ರೆ ನಮ್ಮ ಜನ ಉಂಟು ಅಂತ ಹೇಳಿ ಮಾಡಿದ್ರೆ ಅದು ಕ್ಷೇತ್ರಕ್ಕೆ ಬರುವಂತದ್ದು.
ತಂತ್ರಿಗಳು ನಿಯುಕ್ತಿ ಆಗಿದಂತ ತಂತ್ರಿಗಳ ಹತ್ರ ಅವರ ಸಮಯ ಸಂದರ್ಭ ಗಳಿಗೆ ಕೇಳಿ ಹಿಡಿದು ಸರಿಯಾ, ಅಥವಾ ನಮ್ಗೆ ಧಾರ್ಮಿಕವಾಗಿ ಕೆಲವೊಂದು ವಿಚಾರ ಗೊತ್ತಿರ್ತದೆ. ಈಗ ನೋಡು, ತಂತ್ರಿಗಳಿಗೆ ಗೊತ್ತಿರುವಂತ ವಿಚಾರ ಕೆಲವೊಂದು ವ್ಯಕ್ತಿಗಳು ಗೊತ್ತಿರೋದಿಲ್ಲ, ಅವ ಅಷ್ಟು ಕಲ್ತಿರೋದಿಲ್ಲ. ವೇದ ಪುರಾಣ ನಿಮ್ಗೆ ಗೊತ್ತುಂಟು ಹೇಗೆ ಅಂತ. ಆಗಿರೋ ನಾವು ಮಾಡಿಕೊಂಡದ್ದು ಸರಿಯಾ ತಪ್ಪ ಅಂತ ಒಂದು ವಿಚಾರ ಕೂಡ ಬರ್ತದೆ ಅಲ್ಲಿ. ಆಗಿರುವ ತಂತ್ರಿಗಳು ಆ ಗಳಿಗೆ ಹೋಗ್ಲಿಲ್ಲ. ಮರುದಿವಸ ಬರ್ತೇನೆ ಅಂತ ಹೇಳುವಾಗ ತಂತ್ರಿಗಳಿಗೂ ಕೂಡ ಹಾಗೂ ವಾಸ್ತುಶಿಲ್ಪಿ ಅವರಿಗೆ ಇದರ ಯಾವುದೇ ಒಂದು ವಿಚಾರಗಳು ಗೊತ್ತಿಲ್ಲ, ನಮಗೆ ಬಂದಂತ ವಿಚಾರ. ಸೊ ಇದಕ್ಕೆ ನಾವು ಇದರದ್ದು ಅಧ್ಯಕ್ಷರಾದ ಈಶ್ವರ್ ಭಟ್ರಲ್ಲಿ ಕೂಡ ಮಾತಾಡಿದ್ದೇವೆ. ಅದಕ್ಕೆ ಹೇಳಿ ಇದಕ್ಕೆ ಒಂದು, ಯಾಕಂದ್ರೆ ಸಮಾಜ ಮಾತ್ರ ಇದು ಹಿಂದೂ ಸಮಾಜಕ್ಕೆ ಇಂತಲೂ ಆ ಕ್ಷೇತ್ರಕ್ಕೆ ಧಕ್ಕೆ ಬರೋ, ಆ ಸೀಮೆಯ ಕ್ಷೇತ್ರಕ್ಕೆ ಧಕ್ಕೆ ಬರೋ ವಿಚಾರ ಅಂದ್ರೆ ಅಶೌಚ ಆಗಿದೆಯಾ ಇಲ್ವಾ ಅಂತ ನಮ್ಗೆ ಅದಕ್ಕೆ ಯಾವುದೇ ಒಂದು ವಿಚಾರಣೆ ಮಾಡಿದಾರ ಇಲ್ವಾ ಅಂತ ಒಂದು ವಿಚಾರ ಗೊತ್ತಿಲ್ಲ. ಆಗಿರುವಾಗ ಇದು ಯಾವ ರೀತಿಯಲ್ಲಿ ಮುಂದೆ ಹೋಗ್ತದೆ ಅಂತ ಹೇಳುವಂತ ವಿಚಾರಕ್ಕೆ ನಾವು ಇದು ಮಾಡ್ತೇವೆ. ಆದ್ರೆ ನೋಡಿ, ಯಾಕೆಂತ ಹೇಳಿದ್ರೆ ಇದೇ ಹಿಂದೆ ಇವರು ಶಾರದಾ ಇದಿಷ್ಟು ವಿಚಾರ ನಾನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ನೋಡಿ, ಒಂದು ಗರ್ಭವತಿ ಆಗಿರುವಂತ ಒಂದು ಮಹಿಳೆಗೆ ಆರಂಭದಲ್ಲಿ ಒಂದು ಠಾಣೆಯಲ್ಲಿ ಹೋಗುವಾಗ ಇದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಮಗನನ್ನು ಮದುವೆ ಮಾಡಿಸಿಕೊಡ್ತೇನೆ ಅಂತ ಹೇಳಿ ಒಂದು ವಚನ ಕೊಟ್ಟಿರ್ತಾರೆ ನೋಡಿ, ಲಿಖಿತವಾಗಿ ಕೂಡ ಕೊಟ್ಟಿರ್ತಾರೆ. ಆ ಮಾತು ನೋಡಿ, ಒಂದು ದೇವಸ್ಥಾನದಲ್ಲಿ ಇದು ಮಾಡೋ ಒಂದು ನಡೆ ನುಡಿ ಅಂತ ಇರ್ತದೆ, ಒಂದು ದೇವರ ಇದರಲ್ಲಿ ಬರುವಂತದ್ದು. ಆದ್ರೆ ಆ ನುಡಿಗೆ ಆ ವಚನ ಭ್ರಷ್ಟರಾಗಿರ್ಲಿಲ್ವಾ, ಅದು ಧಾರ್ಮಿಕವಾಗಿ ಹೌದಾ ಅಲ್ಲ ಅಂತ ಹೇಳುವಂತ ವಿಚಾರ ಇರುತ್ತೆ ನಮಗೆ ಈ ಕ್ಷೇತ್ರದಲ್ಲಿರುವಾಗ. ಅದಕ್ಕೋಸ್ಕರ ಮಾತ್ರ ನಾವು ಈ ಒಂದು ಪ್ರೆಸ್ ಮೀಟ್ ಒಂದು ವಿಚಾರ ಇಟ್ಕೊಂಡಿರೋದು. ಯಾಕಂದ್ರೆ ಆ ವಚನ ಭ್ರಷ್ಟರಾಗಿ ಆ ದೇವರ ಸೇವೆ ಮಾಡ್ಲಿಕ್ಕೆ ಆಗ್ತದ ಒಬ್ಬ ವ್ಯಕ್ತಿಗೆ, ಅದು ಕೂಡ ಒಂದು ಅಶೌಚದಲ್ಲಿ ಮರುದಿವಸ ಒಂದು ರುದ್ರಪ್ರಯಾಣ ಮಾಡ್ಬೇಕಂತ ಹೇಳಿದ್ರೆ ಅದು ಸರಿಯಾ ತಪ್ಪ, ಈ ಒಂದು ವಿಚಾರ ಇರ್ತದೆ. ಮತ್ತೆ ಇನ್ನೊಂದು, ಯಾಕಂದ್ರೆ ಹಿಂದೆ ಶಾರದಾ ಮಹೋತ್ಸವದಲ್ಲಿ ಕೂಡ ಅವರೊಂದು ಅಧ್ಯಕ್ಷರಾಗಿದ್ರು, ಹಾಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಒಂದು ಸಕ್ರಿಯ ಕಾರ್ಯಕರ್ತರಾಗಿದ್ದಂತ ವ್ಯಕ್ತಿ, ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ರು. ನೋಡಿ, ನಮ್ಮ ಸಮಾಜದ ಮಹಿಳೆಗಿಂತಲೂ ಅವರು ಆ ಎರಡೂ ಕ್ಷೇತ್ರದವರು ಕೂಡ ಒಂದು ಮಹಿಳೆಗೆ, ಸಮಾಜ ಅಲ್ಲ ಇದು ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತ ವಿಚಾರ ಅವರನ್ನು ಈಗ ಭಜನಾ ಮಹೋತ್ಸವದ ಸಮಿತಿಯವರು ಅದರ ನಂತರ ಒಂದು ಮೀಟಿಂಗ್ ಕರೆದ್ರು. 2ನೇ ಮೀಟಿಂಗ್ ಅಲ್ಲಿ ಎಲ್ಲ ಸಭೆಯಲ್ಲಿ ಅವರನ್ನು ವಜಾ ಮಾಡಿರುತ್ತಾರೆ. ಅದೇ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಕೂಡ ನಾವು ಸಂಪರ್ಕ ಮಾಡೋ ಅವರೊಂದು ಹೇಳಿದೆ, ನಾವು ಇದನ್ನು ಪ್ರತ್ಯೇಕವಾಗಿ ನಾವು ವಜಾ ಅವರನ್ನು ಪಕ್ಷದಿಂದ ಹೊರಗಿಟ್ಟಿದ್ದೇವೆ ಅಂತ ಹೇಳಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ, ವಜಾ ಕೂಡ ಮಾಡಿದ್ದಾರೆ. ನೋಡಿ, ಇಂಥ ಒಂದು ವಿಚಾರ, ಒಂದು ಮಹಿಳೆಗೆ ಅನ್ಯಾಯ ಆಗಿರುವಂತಹ ವಿಚಾರಕ್ಕೆ ಇವರು ಹೀಗೆ ಒಂದು ನಿರ್ಣಯ ತಗೊಳ್ಳುವಾಗ ಈ ಕ್ಷೇತ್ರ, ಈ ಸೀಮೆಗೆ ಬರುವಂತ ಒಂದು ಕ್ಷೇತ್ರದ ಒಂದು ಆಡಳಿತಾಧಿಕಾರಿಗಳಿಗೆ ಯಾಕೆ ಆ ಒಂದು ವಿಚಾರಗಳು ಬರಲಿಲ್ಲ ಅಂತ ವಿಚಾರ. ಸೊ ಇದು ನಾವು ಯಾಕೆ ಹೇಳಿದ್ರೆ, ಇದು ಆದಷ್ಟು ಬೇಗ ನಮ್ಗೆ ಇದಕ್ಕೆ ರಿಸಲ್ಟ್ ಸಿಕ್ಕಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಕೊನೆ ಅಂತ ಏಪ್ರಿಲ್ 5ರ ಒಳಗೆ ನಮ್ಗೆ ನಾವು ಕಾಯ್ದೆ. ಯಾಕಂದ್ರೆ ನೋಡಿ, 9ನೇ ತಾರೀಕಿಗೆ ಮುಗಿದದೆ ಕ್ರಮಗಳು. ಈಗ ಏಪ್ರಿಲ್ 5ನೇ ತಾರೀಕು ನಮ್ಗೆ ಅದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿರದಿದ್ರಲ್ಲಿ ಮುಂದಿನ ಕ್ರಮ ನಾವು ಯಾವ ರೀತಿ ಕೂಡ ನಾವು ಸಂಘದಲ್ಲಿ ಹಾಗೂ ಮಹಿಳೆ ಸಂತ್ರಸ್ತ ತಾಯಿ ಹತ್ರ ಎಲ್ಲ ಮಾತಾಡಿ ಯಾವ ರೀತಿ ನಮ್ಗೆ ಅದಕ್ಕೆ ಪರಿಹಾರ ಮಾಡಬಹುದು ಎಂಬ ವಿಚಾರ ನಾವು ಮುಂದಿನ ಇದರಲ್ಲಿ ನಾವು ನೋಡ್ಕೊಳ್ತೇವೆ. ಈಗ ನೀವು ತಂತ್ರಿಗಳಿಗೆ ಫೋನ್ ಮಾಡಿದಾಗ ತಪ್ಪ ಸರಿ ಅಂತ ಕೇಳಿದೆವು. ಆಗ ಅವರು ನನ್ಗೆ ಯಾವುದೇ ಮಾಹಿತಿ ಇಲ್ಲ ಎಂಬ ವಿಷಯವಂತ ಅವರ ಬಾಯಿಂದ ಬಂದ. ಆದ್ರೆ ಅವ್ರು ಹೇಳಿದ್ರು, ಯಾಕಂದ್ರೆ ನೋಡಿ, ಇವರು ಆಯ್ಕೆ ರೀಸೆಂಟ್ಲಿ ಆಗಿರುವಂತ ಯಾರು ತಂತ್ರಿಗಳು ಮತ್ತೆ ವಾಸ್ತುಶಿಲ್ಪಿ ಅವರು. ಅದೇ ಹಿಂದೆಂದ ಬಂದುಕೊಂಡಂತ ಇಲ್ಲ, ಹಿಂದೆಂದ ಮಾಡುವಾಗ ಅವರಲ್ಲಿ ಮಾಡಿಕೊಂಡಿದ್ರಲ್ಲ, ನನ್ಗೆ ಅದು ನಾನು ಯಾವುದೇ ವಿಚಾರದಲ್ಲಿ ಇಲ್ಲ. ಮತ್ತೆ ನೋಡಿ, ಒಂದು ಕ್ಷೇತ್ರದಲ್ಲಿ ಅಡ್ಡಿ ಬರುವಂತ ವಿಷಯ ನಾನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಮಾತು ಬಂದ. ಯಾಕೆ ಕ್ಷೇತ್ರ ಸಂಬಂಧಪಟ್ಟ ತಂತ್ರಿ ಆಗಿರುವಾಗ ಅವರದೇ ಒಂದು ಧಾರ್ಮಿಕ ಚಿಂತನೆ ಇರ್ತದೆ. ಅವ್ರು ಹಾಗೆ ಹೇಳಿದ್ರು ನಮ್ಮ ಹತ್ರ ನೇರವಾಗಿ. ನಿಜಕ್ಕೆ ನೋಡಿ, ಅವ್ರು ಮತ್ತೆ ಒಂದು ವಿಚಾರ ಕೊಟ್ಟದ್ರು ನೋಡಿ, ಗರ್ಭಗುಡಿ ಒಳಗೆ ಬರುವಂತ ವಿಚಾರಗಳು ನನ್ನಲ್ಲಿ ಬರ್ತದೆ, ಆದ್ರೆ ಬಾಕಿ ವಿಚಾರಗಳು ನೀವು ಅಧ್ಯಕ್ಷರಲ್ಲಿ ಮಾತಾಡ್ಬೇಕಂತ ಹೇಳೋ ವಿಚಾರಗಳು ತಗೊಂಡ್ರು ಅವರು. ಆದ್ರೆ ಅಧ್ಯಕ್ಷರು ಹೇಳ್ತೇನೆ ಅಂತ ಹೇಳಿದ್ದಾರೆ. ಹೇಳಿದ್ರು ನಿನ್ನೆ ನಾವು ಹೇಳಿದ್ರು ಅದು ತಂತ್ರಿಗಳು ಹೇಳಿದ ಮುಖಾಂತರ ನಾವು ಮಾಡುವಂತದ್ದು ಕೆಲಸಗಳು. ತಂತ್ರಿ ಅವರನ್ನು ಹೇಳಿರ್ತಾರೆ, ಅಧ್ಯಕ್ಷರು ತಂತ್ರಿಯ ಮೇಲೆ ಏನು ಕನ್ನಡ ಸ್ವತಂತ್ರ ಮಾಡ್ತಿದ್ದಾರೆ ನಮ್ಮನ್ನು. ಅವರು ಇವರ ಮೇಲೆ ಆರೋಪ ಮಾಡಿದ್ರು, ಇವರು ಅವರ ಮೇಲೆ ಆರೋಪ ಮಾಡಿದ್ರು. ನಮಗೆ ಹೇಗೆ ಅಂತ ಹೇಳಿ ಗೊತ್ತಿದೆ. ನಮಗೆ ಈಗ ನಾವು 6 ತಿಂಗಳ ಮುಂಚೆ ನಾವು ಒಂದು ಮನವಿ ಮಾಡಿದ್ವಿ ದೇವಸ್ಥಾನಕ್ಕೆ. ಅದಕ್ಕೆ ಒಂದು ನಮ್ಗೆ ಏನಾಗಿದೆ ಎಂತ ಅಂತೇಳಿ ಒಂದು ರಿಟರ್ನ್ ಉತ್ತರ ಸಹ ಕೊಡ್ಲಿಲ್ಲ ಸಮಿತಿಯವರು. ಆದ್ರೆ ದೇವಸ್ಥಾನದ ಕಮಿಟಿಯಲ್ಲಿ ಮೀಟಿಂಗ್ ಆಗುದಿಲ್ಲ ಅಂತ ನಾವು ಹೇಳಿ, ನಮ್ಮ ಕ್ವಶನ್ ಅಲ್ಲಿ ಕಮಿಟಿಯಲ್ಲಿ ಮೀಟಿಂಗ್ ಆಗುದಿಲ್ಲ. ಈಗ ನಮ್ಮ ಮನವಿಗೆ ಒಂದು ಸ್ಪಂದನೆ ಇಲ್ವಾ ಅಂತ ಹೇಳಿ ವಿಶ್ವಕರ್ಮ ಸಮುದಾಯದವರಷ್ಟು ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಣೆ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಖಾಲಿ ನಾವು ಕೆಲಸ ಕಾರ್ಯಗಳಿಗೆ ಮಾತ್ರವ ಅಲ್ಲ, ನಮಗೇನು ಸಮಾಜದಲ್ಲಿ ಇದಿಲ್ವಾ ಅಂತ ಹೇಳಿ, ಗೌರವ ಇಲ್ವಾ ಅಂತ ಹೇಳಿ 10 ತಿಂಗಳು ನಾವು ಮನವಿ ಕೊಟ್ಟು ಅದೇ ಆ ಪ್ರಕಾರ ನಾವು ಯಾಕಂದ್ರೆ ನಮ್ಮ ನೇರ ಇದು ಅಲ್ಲಿ ಮೀಟಿಂಗ್ ಆಗುದಿಲ್ವಾ, ತಿಂಗಳ ಸಭೆಗಳಾಗುದಿಲ್ವಾ ಅಂತ ಹೇಳಿ. ತಿಂಗಳ ಸಭೆ ಆದ್ರೆ ಇದನ್ನು ನಾವು ಮನವಿ ಕೊಟ್ಟದಲ್ಲಿ ಚರ್ಚೆ ಆಗ್ಬೇಕಲ್ಲ.
ಚರ್ಚೆ ಆಗಲಿಲ್ವಾ? ನೋಡಿ ಇನ್ನೊಂದು ಗರ್ಭಗುಡಿ ಅಂತ ಹೇಳುವಂತ ವಿಚಾರ ಎಲ್ಲರಿಗೆ ಒಳಗೆ ಪ್ರವೇಶ ಇಲ್ಲ. ನಿಮ್ಗೆ ಎಡನಾಳದಲ್ಲಿ- ತಂತ್ರಿಗಳು ಹೇಳ್ಬೋದು, ಯಾಕಂದ್ರೆ ಇದು ಸರಿಯಲ್ಲ ಅಂತ ಅವ್ರಿಗೆ ಅಧಿಕಾರ ಇದೆ. ಈಗ ಅವ್ರು ಹೇಳಿ ನನಗೆ ಗರ್ಭಗುಡಿ ಮಾತ್ರ ಸೀಮಿತ, ಹಾಗಿಲ್ಲ. ಆದ್ರೆ ನೋಡಿ, ಒಂದು ಗರ್ಭಗುಡಿ ಒಳಗೆ ಹೋಗುವಂತದ್ದು ಕೂಡ ಅಕ್ಷಮ್ಯ ಅಪರಾಧ. ಅಲ್ಲಿ ಎಡನಾಳದಲ್ಲಿ ಪ್ರವೇಶ ಕೂಡ ಅವರು ಮಾಡಿದ್ದಾರೆ, ಅದು ಕೂಡ ತಪ್ಪು ಒಂದು ವಿಚಾರ. ಅದಕ್ಕೆ ನೋಡಿ, ನಾವು ಅದೇ ಹೇಳುದು ನೋಡಿ, ನಾನು ಒಂದೇ ನಮ್ಮ ಸಂಘದ ವಿಚಾರ ಒಂದೇ, ಭಕ್ತರಾಗಿ ಒಳಗೆ ಹೋಗುವಂತದಕ್ಕೆ ಯಾವುದೇ ಒಂದು ನಮ್ಮಿಂದ ಆಕ್ಷೇಪ ಇಲ್ಲ. ಹಾಗೆ ಒಳಗಿಂತ ಮಾಡುವಂತ ಈ ವ್ಯವಸ್ಥೆ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಸರಿ ಅಂತ ಸಮಾಜ ಹೇಳ್ಬೇಕು, ನಾವು ಹೇಳುವಂತದಲ್ಲ ವಿಚಾರ ಅಲ್ಲ. ಆದ್ರೆ ನಮಗೆ ಬಂದೊಂದು ಕಂಡದನ್ನು ನಾವೀಗ ಇಲ್ಲಿ ಪ್ರೆಸ್ ಮೀಟ್ ನಾವು ವಿಚಾರ ಮುಟ್ಟಿಸಿದ್ದೇವೆ. ನಾವು ಕೂಡ ಅಷ್ಟೇ, ಭಕ್ತರಾಗಿ ನಾವು ಹೋಗ್ತೇವೆ. ಹಾ. ಅವರ ರೀತಿ ಎಲ್ಲದನ್ನು ಮುಟ್ಟುದು ಎಲ್ಲದಕ್ಕೆ ಇದು ಮಾಡುದು ನಾವು ಮಾಡ್ತಾ ಇಲ್ಲ. ನಾವು ಭಕ್ತರಾಗಿ ಹೋಗಿ ಕೈ ಮುಗ್ತೇವೆ ಬರ್ತೇವೆ ಅಷ್ಟೇ. ಅಷ್ಟನ್ನು ಅವರು ಮಾಡ್ಲಿ, ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಇದು ದೇವರ ಇಷ್ಟ ಅಪವಾದ ಇಟ್ಟುಕೊಂಡು ಅವರು ದೇವರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು ಅಂತ ಹೇಳಿದ್ರೆ ದೇವರಿಗೆ ಇದು ಮಾಡಿದಾಗೆ. ಮತ್ತೆ ಇನ್ನೊಂದು ನೋಡಿ, ನಾವು ಆರಂಭದಲ್ಲಿ ಶಾರದಾ ಮಹೋತ್ಸವದ ಕಮಿಟಿಯಲ್ಲಿ ಮಾತ್ರ ಒಂದೇ ವಿಷಯ ಹೇಳುದು, ಈ ವಿಚಾರ ಸರಿ ಆಗ್ಲಿ, ಮದುವೆ ಆಗ್ಲಿ ಅಥವಾ ಒಂದು ಕ್ರಮ ಸರಿ ಆಗ್ಲಿ, ಅದಾದ್ಮೇಲೆ ನೀವು ಅಧ್ಯಕ್ಷರನ್ನು ಮಾಡಿ ಏನು ನಮ್ಗೆ ಏನು ಇದು ಅಭ್ಯಂತರ ಇಲ್ಲ ಅಂತ ನಾವು ಹೇಳಿದ್ದೇವೆ, ಆಕ್ಷೇಪಣೆ ಇಲ್ಲ ನಮ್ಮದು. ಈಗ ನಾಡದು ಕೂಡ ಅಷ್ಟೇ, ಕೊಡಿಮರ ಏರುವಾಗ ಅವರ ನೇತೃತ್ವದಲ್ಲಿ ಮಾಡುವಂತದ್ದು ಇದು ನಿಜವಾಗ್ಲೂ ತಪ್ಪಲ್ವಾ? ಆರೋಗ್ಯ ಮುಕ್ತನಾಗಿ ಬರಲಿ, ಇಲ್ಲದಿದ್ರೆ ಇದನ್ನೊಂದು ಸರಿ ಮಾಡ್ಲಿ, ಅವರು ಹುಡುಗಿ ಜೊತೆ ಮದುವೆ ಮಾಡಿ ಕೊಡ್ಲಿ, ಆಮೇಲೆ ಅವರು ಎಂತ ಕೆಲಸಕ್ಕೆ ಮಾಡ್ಲಿ, ನಮ್ಗೇನು ಅಭ್ಯಂತರಗಳಿಲ್ಲ. ಇದು ಯಾವುದನ್ನು ಮಾಡುದಿಲ್ಲ, ಏಕಪಕ್ಷೀಯವಾಗಿ ಇದು ಮಾಡಿಕೊಂಡು ಹೋದ್ರೆ ನಮಗೆ ನಮ್ಮ ಸಮಾಜದವರು ಸಹ ನಮ್ಮ ಹತ್ರ ಕೇಳ್ತಾರೆ. ಈಗ ನಮ್ಮ ಸಮಾಜಕ್ಕಿಂತ ಜಾಸ್ತಿ ಬಾಕಿ ಸಮಾಜದವರು ಕೇಳ್ತಾರೆ. ಈಗ ಒಂದು ಅನ್ಯ ಸಮಾಜದವರು ಮಾತ್ರ ಸುಮಾರು ಜನ ಕೇಳ್ತಾರೆ, ನೀವ್ ಏನ್ ಮಾಡ್ತಿದ್ದೀರಿ, ಅವರು ಅಷ್ಟೆಲ್ಲ ಇದು ಮಾಡ್ತಿದ್ದಾರೆ, ನೀವೇನ್ ಮಾಡ್ತಿದ್ದೀರಿ? ಅಲ್ಲ, ಆರೋಪ ಮುಕ್ತ ಅಂದ್ರೆ ಇದು. ಆರೋಪ ಮುಕ್ತ ಅಂತವರು ಅವರ ಮೇಲೆ ಕೇಸ್ ಇದೆಯಾ? ಕೇಸ್ ಉಂಟಾ? ಮಗನ ಮೇಲೆ ಮಗನ ಮೇಲೆ ಅಲ್ಲ ಕೇಸ್ ಇದೆ. ಜಗನ್ನ ನೋಡಿ. ಮೇಲೆ ಕೇಸ್ ಇಲ್ಲ, ಅವ್ರು ಮದುವೆ ಮಾಡಿ ಕೊಡ್ತಾರೆ ಅಂತ ಹೇಳಿ ಮಾತು ಮಾತು ಕೊಟ್ಟಿದ್ದಾರಲ್ಲ, ಅಷ್ಟೇ ಗೊತ್ತಲ್ಲ. ವಚನ ಭ್ರಷ್ಟರಾಗಿಲ್ವಾ ನೋಡಿ. ಇನ್ನೊಂದು ಮೇಲೆ ಆರೋಪ ಅದು ಮಗ. ಎಂತ ಯಾವ್ದು? ತಾಯಿ ಅದರಲ್ಲಿ ತಂದೆ ಮಗ ಅವರ ಮೂರ್ ಜನ ಮೇಲೆ ಕೇಸ್ ಇದೆ, 3 ಜನ ಮೇಲೆ ಕೇಸ್ ಹಾಕಿದ್ದಾರೆ. ತಪ್ಪಿಸಿ. ಈಗ ನೀವು 2 ವರ್ಷ ಒಂದು ಈಗ ನೀವು ಮೊನ್ನೆ ಪ್ರೆಸ್ ಮಾಡಿದಾಗ ಇವರ ಮೇಲೆ ಆರೋಪ ಮಾಡಿ ಅವರಿಗೆ ಸ್ಥಾನ ಕೊಡಬಾರ್ದು, ಇವತ್ತು ಅದನ್ನೇ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಮೇಲೆ ನಿಮಗೆ ಏನು ಯೋಚನೆಗಳು? ಯಾಕೆ ನೋಡಿ? ನೀವು ಹೇಳ್ತಾ ಇದ್ದೀರಿ ಕೋರ್ಟ್ ಅಲ್ಲಿ ಇದೆ, ಕೇಸ್ ಅಲ್ಲಿ ಇದೆ, ಅದನ್ನ ನಮ್ಮ ಒಂದು ಕೋರ್ಟ್ ಕೇಸಲ್ಲಿ ಇದ್ರೆ ನಮ್ಮ ಮಗುವಿನ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ವಾ? ಈಗ ನೋಡಿ, ಹಿಂದೆ ಹೇಗಿತ್ತು ಅಂದ್ರೆ ನಿಮ್ಮ ರಾಜ್ಯಾಧ್ಯಕ್ಷರು ಬಂದರು ಇಲ್ಲಿ ಪುತ್ತೂರಿಗೆ, 2 ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನಮಗೆ DNA ಇದು ರಿಪೋರ್ಟ್ ಬಂದ್ರೆ ತಕ್ಷಣಕ್ಕೆ ನಾವು ದೊಡ್ಡ ಹೋರಾಟ ಮಾಡಿದ್ವಿ. ಹೋರಾಟ ಮಾಡುವುದಕ್ಕೂ ನ್ಯಾಯಾಂಗ ನಿಂದನೆಗೂ ವ್ಯತ್ಯಾಸ ಇದೆ. ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುವುದಕ್ಕೂ ನ್ಯಾಯಾಂಗ ನಿಂದನೆಗೂ ವ್ಯತ್ಯಾಸ ಇದೆ. ನ್ಯಾಯಾಂಗ ನಿಂದನೆ ಕೋರ್ಟ್ ಅಲ್ಲಿ ಕೇಸಿನ ಬಗ್ಗೆ ನೀವೇನು ಇದು ಮಾಡುವ ಹಾಗಿಲ್ಲ ಅಂತೇಳಿ, ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಮಾಡೋದು ತಪ್ಪಾಗುದಿಲ್ಲ. ಅವ್ರು ಹೇಳಿದ್ರು DNA ಬಂದ ತಕ್ಷಣ ನಾವು ಹೋರಾಟ ಸ್ಟಾರ್ಟ್ ಮಾಡ್ತೇವೆ. ನೋಡಿ ಈ ವಿಚಾರಕ್ಕೆ ಅಲ್ಲ, ಇದೇನೆ ನೋಡಿ, ಇದು ಈಗ ನಾವು ಲಾಸ್ಟ್ ಟೈಮ್ 2-3 ಪ್ರೆಸ್ ಮೀಟ್ ಮಾಡಿದೆವು, ಸರಿ ಅಲ್ವಾ? ಈಗ ಪ್ರೆಸ್ ಮೀಟ್ ಮಾಡಿದ ಕೂಡಲೇ ನನ್ನ ಮೇಲೆ ಹೌದು ಅಲ್ಲಲ್ಲ, ಇದರ ಮುಂಚೆ ನಾವು ಮಂಗಳೂರಲ್ಲಿ ಮಾಡುವಾಗ ನಾವು ಮಗುವಿಗೆ ಪೂರಕವಾಗಿ ಮಾಡಿರುವಂತದ್ದು. ಇನ್ನೊಂದು ವಿಚಾರ, ನಾವು ಅದು ಮಾಡಿದ ಕೂಡಲೇ ನನ್ನ ಮೇಲೆ ಕೇಸ್ ಮಾಡಿದ್ರು, ನಮ್ಮ ಪುತ್ತೂರು ಅಧ್ಯಕ್ಷರ ಮೇಲೆ ಕೇಸ್ ಮಾಡಿದ್ರು, ನಂಜುಂಡಿಯವರ ಮೇಲೆ ಕೇಸ್ ಮಾಡಿದ್ದಾರೆ, ಪ್ರತಿಭಾ ಗುಳೆಯವರ ಮೇಲೆ ಕೇಸ್ ಮಾಡಿದ್ದಾರೆ. ಅದಕ್ಕೆ ಬೇಕು ನಾವು ದಾಖಲೆ ನಾವು ಹೋಗಿ ಮಾತಾಡಿಕೊಂಡು ಪುತ್ತೂರು ಠಾಣೆಯಲ್ಲಿ ನಾವು ಇಲ್ಲಿ ಬಂದು ಮಾತಾಡಿದ್ದೇವೆ. ನಮಿತ್ ಅಕ್ಕನವರ ಮೇಲೆ ಕೂಡ ಕೇಸ್ ಮಾಡಿದ್ದಾರೆ. ಅಲ್ಲಿ ಹೇಳಿದ ವಿಚಾರ ಹೇಳಿದ್ರು, ಈಗ ನೋಡಿ ನಾವೇ ಕೋರ್ಟಲ್ಲಿ ಇರುವಾಗ ಇವರು ಅದು ಮಾನಹಾನಿ ನಾವು ಮಾಡಿದ್ದೇವೆ ಅಂತ ತಗೊಳ್ತಾರೆ. ನೋಡಿ ನನ್ನ ಮೇಲೆ ಕೇಸ್ ಮಾಡಿದಂತ ಕೃಷ್ಣ ಜಯರಾವ್ ಮಾಡಿದ ನನ್ನ ಮೇಲೆ ಕೇಸ್, ನಮಿತ್ ಅಕ್ಕನವರ ಮೇಲೆ ಕೇಸ್ ಮಾಡಿದ್ದು ನಮಿತ್ ಅಕ್ಕ ಮತ್ತೆ ಪ್ರತಿಭಾ ಗುಳೆಯವರ ಮೇಲೆ ಕೇಸ್ ಮಾಡಿದ್ದು ಅವರ ತಾಯಿ ಜಗನ್ನೇಶ್ವರ ತಾಯಿ ಮಾಡಿದ್ದಾರೆ, ಇವರದ್ದು ಯಾರು ಕೃಷ್ಣ ಜಯರಾವ್ ತಾಯಿ ಮಾಡಿದ್ದಾರೆ. ಮತ್ತೆ ನಂಜುಂಡಿಯವರ ಮೇಲೆ PG ಜಗನ್ನಿವಾಸ್ ಅವರು ಕೇಸ್ ಮಾಡಿದ್ದಾರೆ. ಆಗಿರೋ ನೀವು ಹೇಳಿ ನೋಡಿ, ಇಂಥದೆಲ್ಲ ಕೇಸ್ ಮಾಡೋಣ, ನಾವು ಆದಷ್ಟು ನಾವು ಅದನ್ನು ಫೈಟ್ ಮಾಡಿದ್ವಿ, ಯಾವುದೇ ಒಂದು ಇದಿಲ್ಲ. ಯಾಕೆ ನೋಡಿ, ಕೋರ್ಟಲ್ಲಿ ಇರುವಾಗ ನಾವು ಹೋರಾಟಕ್ಕೆ ನಾವು ಇಲ್ಲಿಗೆ ಈಗಲೂ ರೆಡಿ, ನಾವು ಇಲ್ಲ ಅಂತ ಹೇಳಿದ್ರೆ. ಯಾಕಂದ್ರೆ ಹೋರಾಟ ಈಗ ಬರುವ ವಾರ ಕೋರ್ಟ್ ಡೇಟ್ ಇದೆ ಅಂತ ನಮ್ಮ ತಕ್ಕ ಡೇಟ್ ಕೊಟ್ಟಿದೆ, ಈಗ ಬರುವ ವಾರ ಡೇಟ್ ಇದೆ ಅಂತೆ. ಆ ಡೇಟಲ್ಲಿ ಹೇಗೆ ಪ್ರತಿಕ್ರಿಯೆ ಬರ್ತದೆ ಅದರ ಮುಂದಿನದಕ್ಕೆ ಇದ್ರಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿರ್ತೇವೆ. ನಾವು ಯಾವುದೇ ಒಂದು ಇದರಲ್ಲಿ ನಾವು ಕೈ ಬಿಡುವಂತ ಒಂದು ವಿಚಾರಗಳಿಲ್ಲ. ಯಾಕಂದ್ರೆ ನಾವು ಸಮಯ ಯಾಕೆಂತ ಹೇಳಿದ್ರೆ, ನಾವು ಹಿಂದೆ ಈ ಜಗನ್ನಿವಾಸರಾವ್ ಆಗಿರ್ಬೋದು, ಅವರ ಮನೆಯವರೆಲ್ಲ ಕೆಲವೊಂದು ಅವರು ಅವಕಾಶಗಳು ಕೇಳ್ತಿದ್ರು, 1 ವಾರ ಟೈಮ್ ಕೊಡಿ, 2 ವಾರ. ಇದ್ರ ಮುಂಚೆ ನಾವು ಫೋನ್ ಕರೆಯಲ್ಲಿ ಕೂಡ ಮಾತಾಡಿದ್ದೇವೆ, 1-2 ಕಡೆ ಮೀಟ್ ಕೂಡ ಆಗಿದ್ದೇವೆ. ನಮಗೆ ಒಂದೇ ನಮಗೆ 1 ತಿಂಗಳ ಕಾಲಾವಕಾಶ ಕೊಡಿ, ನಮಗೆ 2 ತಿಂಗಳ ಕಾಲಾವಕಾಶ ಕೊಡಿ, 10 ದಿವಸ ನಾವು ಹೇಳ್ತೇವೆ. ಇದು ದಿನ ದೂಡಿಕೊಂಡೇ ಹೋದಲ್ಲದೆ ಇದಕ್ಕೆ ಒಂದು ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ನೋಡಿ ನಾವು ಏಕೆ ನಂಬಿದ, ನೋಡಿ ನಾವು ಯಾಕೆ ನಂಬಿದಂದ್ರೆ, ಒಂದು ಮಗು ಒಂದು ತಾಯಿಯ ಒಂದು ಪ್ರಶ್ನೆ
ನೋಡಿ ಅವರಿಗೆ ಒಂದು ಈ ಒಂದು ವ್ಯವಸ್ಥೆ ಸರಿಯಾಗುದಾದ್ರೆ ನಾವು ಇಷ್ಟು ವರ್ಷ ಕಾಯ್ಬೇಕಂತ ಇರ್ಲಿಲ್ಲ, ನಾವು ಆರಾಮಲ್ಲಿ ಹೋರಾಟ ಮಾಡಬಹುದು. ನಮಗೇನು ಒಂದು ಅನ್ಯಾಯದಲ್ಲೂ ನ್ಯಾಯ ದೊರಕಿಸಿಕೊಡ್ಲಿ ಅಂತ ಹೇಳೋ ವಿಚಾರ, ಒಂದು ಮದುವೆ ಆಗ್ಲಿ ಒಟ್ಟಿಗೆ ಇರ್ಲಿ, ಯಾಕಂದ್ರೆ ಒಂದು ಮದುವೆ ಆಗ್ಲಿಕ್ಕೆ ಅವರು ಒಪ್ತಾ ಇಲ್ಲ. ಒಪ್ತಾ ಇಲ್ಲ. ಅದೇ ಈಗ ಈಗ ಹಾ ಹೋರಾಟ ಮಾಡ್ಬೇಕಾದ್ದು ಅದೊಂದು ಅಷ್ಟ ತನಕ ನೀವು ಪ್ರಯತ್ನ ಪಟ್ಟಿರಿ, ಏನು ಮದುವೆ ಆಗ್ಲಿ ಮದುವೆ ಆಗಲಿಲ್ಲ ಅಂತ ಕನ್ಫರ್ಮ್ ಆಗಿದೆ. ಮೊನ್ನೆ ರೀಸೆಂಟ್ಲಿ ಮಾತಾಡ್ ಕೂಡ ನಮ್ಗೆ ಹೇಳಿದೆ ಮದುವೆ ಮಾಡಿಸ್ತೇವೆ, ನಾವು ಮಾತಾಡ್ತೇವೆ, ನಾವೇನೋ ಕನ್ವಿನ್ಸ್ ಮಾಡಿ ಮಾಡ್ತೇವೆ, ಹಾಗೆ ವಿಚಾರ ಬಂತು. ಹಾಗೆ ನಾವು ಕಾಯ್ತಿದ್ದೇವೆ ನೋಡಿ. ಎಷ್ಟು ವರ್ಷ ಬೇಕಾಗ್ತದೆ? ಇದು ಹಾಗೆ. ಎಷ್ಟಾಯ್ತು time? ಅದೇ ಕಣ್ಣಿಗೆ ಅಲ್ಲ ನಮಗೆ ಇಲ್ಲ, ಇದು ಏನಾಗಿದೆ ಅಂದ್ರೆ ನಮ್ಮ ಕಣ್ಣಿಗೆ ಮಣ್ಣೆರಚುವಂತ ವ್ಯವಸ್ಥೆ ಆಗ್ತಾ ಉಂಟು ನೋಡಿ. ನಾವೇನ್ ಮಾಡಿ ನಾವು ಬ್ಲೈಂಡ್ ನಂಬ್ತಿದ್ದೇವೆ ನೋಡಿ. ನಮ್ಮ ಸಮಾಜ ನಿಮ್ಗಳು ನಾವು ನೋಡಿ, ನಮ್ಮ ಸಮಾಜ ಎಲ್ಲಾ ಕ್ಷೇತ್ರಗಳಿದ್ದಾರೆ, ಇಲ್ಲ ಹೇಳುದಿಲ್ಲ, ಆದ್ರೆ ನಮ್ಮ ಸಮಾಜಕ್ಕೆ ಸಿಗುವಂತ ವ್ಯವಸ್ಥೆಗಳು ಸರಿಕಟ್ಟಾಗಿ ಸಿಗುದಿಲ್ಲ. ಈಗ ಬೇರೆ ಸಮಾಜ ಇಷ್ಟೊತ್ತಿಗೆ ಏನೆಲ್ಲ ಆಗ್ತಿತ್ತು, ಈಗ ನಮ್ಗೆ ನೋಡಿ ಇಷ್ಟೆಲ್ಲ ಆಗ್ತೋಡು ಬಟ್ ಯಾವುದೇ ಆಗ್ಲಿ, ರಾಜಕೀಯ ಪಕ್ಷ ಆಗ್ಲಿ, ಡಿಪಾರ್ಟ್ಮೆಂಟ್ ಎಲ್ಲ ಸಾಕಾರ ಇಲ್ಲ ಅಂದಿಲ್ಲ. ಆದ್ರೆ ಇದಕ್ಕೆ ಅಷ್ಟೇ, ಬೇರೆ ನಮ್ಗೆ ಮಾಡ್ಲಿಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿ ನೋಡಿ. ನಾವೇ ಪ್ರೆಸ್ ಮೀಟ್ ಮಾಡಿದೆವು, ನಾಳೆ ನಮ್ಗೆ ಫೋನ್ ಬರ್ತದೆ, ನಾವು ಸರಿ ಮಾಡ್ತೇವೆ. ಆಗ ನಾವು ಯಾರನ್ನು ನಂಬುದು ಹೇಳಿ? ಈಗ ಅವನಿಗೆ ಹುಡುಗನಿಗೆ ಜಾಮೀನು ಆಗಿದೆ, ಜಾಮೀನ್ ಆಗಿದೆ, ಹೊರಗಿದ್ದಾರೆ, ಸ್ಟೇ ಮಾಡಿಲ್ಲ. ಸ್ಟೇಗೆ ಹಾಕಿದ್ದೇವೆ, ಸ್ಟೇಗೆ ಹಾಕಿದ್ದೇವೆ. ಸ್ಟೇ ಹಾಕ್ಲೇ ಇಲ್ಲ ನೀವು. ಕೋರ್ಟ್ ಹಿಡಿದಲ್ಲ. ನಂಜುಂಡಿ ಸರ್ ಆಗ್ತೇನಂತೆ ಅದೇನಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಂಜುಂಡಿ ಅವರು ಬಂದು ಮಾತಾಡಿದ್ದಾರೆ, ಅವರು ಸ್ಟೇ ಅಪೀಲ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಈಗ ಮಾಹಿತಿ ಅವ್ರ ಹತ್ರ ಸಂಪರ್ಕ ಹೇಗಿದೆ ಅಂತ ಹೇಳಿದ್ರೆ ನಾವು ಮದುವೆ ಮಾಡಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ನಾವು ಒಂದು ಮಹಿಳೆಗೆ ನ್ಯಾಯ ಸಿಗ್ಬೇಕಾದ್ರೆ ಅಲ್ಲ ನೋಡಿ, ನಾವು ಕಾಯ್ತಾ ಇದ್ದೇವೆ ಅಲ್ಲ ನೋಡಿ, ನಾವು ನೋಡಿ ಮಾಡಬಹುದು. ನಾವು ನಂಬಿದ್ದು ಜಾಸ್ತಿ ನೋಡಿ, ನಾವು ಒಬ್ಬರನ್ನು ಬ್ಲೈಂಡ್ಲಿ ನಂಬ್ತೇವೆ. ಅದೇ ಹೇಳಿದ್ರೆ ನೋಡಿ, ನಂಬುವಂತ ವಿಚಾರ ನೋಡಿ. ಮಹಿಳೆಗೆ ಮನೇಲಿ ಈಗ ತಾಯಿ ಮಗಳಿರುವಾಗ ಆ ಮಗಳಿಗೆ ಒಂದು ಮದುವೆ ಹಾಕೊಂಡು ನಂಬಿಕೆ ಇರ್ತದೆ ತಾಯಿಗೆ, ಸರಿ, ಅದು ನಂಬಿಕೆ ನಮಗೆ ನೋಡಿ. ಅವರಿಗೆ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ, ಅದು ನಾವು ನಂಬ್ತಾ ಇದ್ದೇವೆ. ಯಾಕಂದ್ರೆ ನ್ಯಾಯ ಒದಗಿಸಿಕೊಡುವಂತ ಒಂದು ವಿಚಾರಕ್ಕೆ ಮಾತ್ರ ಇಲ್ಲ, ಮುಂದಿನ ನಾವು ಅದಕ್ಕೆ ಬೇಕಿದ್ದ ಕ್ರಮ ದೊಡ್ಡ ರೀತಿಯಲ್ಲಿ ಮಾಡುವ. ಅವರು ಎಲ್ಲ ಕಡೆ ನೋಡ್ತಾರೆ, ನನ್ನ ಮಗುಗೆ ಈಗ ನ್ಯಾಯ ಸಿಗ್ಲಿ ಅಂತ ಹೇಳಿ. ಯಾರನ್ನು ನೋಡುದಿಲ್ಲ, ಯಾರು ಪರ ಮಾತಾಡ್ತಾರೆ, ನೀವು ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ. ಯಾಕಂದ್ರೆ ನಿಮ್ಮ ಸಮುದಾಯ, ನಿಮ್ಮ ಸಂಘಟನೆ ಅಲ್ಲ ಮತ್ತೆ ಇನ್ನೊಂದು ಯಾರ್ಯಾರು ಬಾಗಿಲಿಗೆ ಅಲ್ಲಿ ಸ್ಥಿತಿ ಯಾಕೆ ಆಗ್ತದೆ? ಮತ್ತೆ ಒಂದ್ ಹೇಳ್ಬೇಕು, ಸಮುದಾಯಕ್ಕೆ ಗೊತ್ತಿದೆ, ಕೋರ್ಟಲ್ಲಿದೆ, ಕೇಸಲ್ಲಿದೆ, ಅದು ಅವ್ರ ಮಗು ಅವ್ರು ಓಡಾಟ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರ ಹತ್ರ ಹೋಗ್ತಾರೆ, ಇನ್ನೊಬ್ಬರ ಹತ್ರ ಹೋಗ್ತಾರೆ, ಹೋಗದೆ ಗೊತ್ತಿಲ್ಲ ಅಲ್ಲ ಅವರಿಗೆ. ಅವ್ರ ಮಗುಗೆ ನ್ಯಾಯ ಸಿಗ್ಬೇಕಲ್ಲ. ಕನಿಷ್ಠ ಅವರು ಮಾಡಿದ್ದನ್ನು ಇವರು ಟೀಮ್ ಮಾಡಲಿಲ್ಲ ಅಂತ. ಅಲ್ಲ ವಿಚಾರ ಹೇಗೆ ಅಂದ್ರೆ, ಈಗ ನಂಜುಂಡಿ ಅವ್ರ ಹತ್ರ ಒಂದು ಮಾಹಿತಿ ಅವ್ರು ಕೆಲವೊಂದು ಹೇಳ್ತಾರೆ ವಿಚಾರ ಹೀಗೆ ಮಾಡಿ ಅಂತ. ಆಗ ನಮ್ಗೆ ಇಲ್ಲಿ ನಮ್ಗೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಇಟ್ಕೊಂಡು ಆಮೇಲೆ ಹೋದ್ದು ನನಗೆ ಆಮೇಲೆ ಏನು ಕಾಣಲಿಲ್ಲ ಇಲ್ಲಿ. ಅವ್ರು ಅಷ್ಟೇ ಮಾಡಿರೋದು ವಿಚಾರ. ಹೌದು, ಅಲ್ಲ ನಮಗೆ ಮಾಹಿತಿ ಬಂದದ್ದು ಹಾಗೆ, ಆ ರೀತಿಯಲ್ಲಿ ನಾವು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೆವು. ಮತ್ತೆ ನಮ್ಮ ತಕ್ಕ ಮಾತಾಡ್ತಾರೆ ವಿಚಾರ ಹೇಳ್ತಾರೆ, ಆಮೇಲೆ ನಾನು ಮಾತಾಡ್ತೇನೆ ವಿಷಯ. ಜಗನ್ನಿವಾಸ್ ರಾವ್ ನಾವು ಫಸ್ಟ್ ಕೇಸ್ ಕೊಡ್ಲಿಕ್ಕೆ ಹೋಗುವಾಗ ಹೇಳಿದಷ್ಟೇ, ನನ್ನ ಜವಾಬ್ದಾರಿ, ನಾನು ಮಗನಿಗೆ 21 ವರ್ಷ ಆದ ಕೂಡಲೇ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ. ಇಷ್ಟುವರೆಗೆ ದಿನ ದೂಡ್ತಾ ಇದ್ದಾರಲ್ಲದೆ, DNA ಟೆಸ್ಟ್ ಬಂದ ನಂತರ ಸಹ ಹೇಳಿದಷ್ಟೇ, ಮದುವೆ ಮಾಡಿಸ್ತೇವೆ, ಮಗ ಒಪ್ಪುದಿಲ್ಲ ಅಂತ. DNA ಟೆಸ್ಟ್ ಆದ ನಂತರ ಅದೇ ನಂಜುಂಡಿ ಸರ್ನವರು ಬಿಜೆಪಿ ಅವರೆಲ್ಲ ಕೂತು ಮಾತಾಡಿ ಹೇಳಿದಷ್ಟೇ, ಮಗ ಒಪ್ಪುದಿಲ್ಲ. ಸರ್ ಹೇಳಿದ್ರು ಸ್ವಲ್ಪ ಅವಕಾಶ ಕೊಡುವ, ಅವ್ರಿಗೂ ತಿದ್ಲಿಕ್ಕೆ ಅವಕಾಶ ಕೊಡುವ, ಹುಡುಗ ತಪ್ಪು ಮಾಡಿದ್ದಾನೆ ಆದ್ರೆ ಅವ್ರಿಗೂ ಅವಕಾಶ ಕೊಡ್ಬೇಕಲ್ಲ ಅಂತೇಳಿ ಇಷ್ಟುವರೆಗೆ ಮಗುವಿಗೆ ಈಗ 10ನೇ ತಿಂಗಳು ಹುಡುಗನ ಬೇಲೆ ಸಮೇತ ಕ್ಯಾನ್ಸಲ್ ಆಗಿಲ್ಲ, ಯಾವುದೇ ಒಂದು ಆಗ್ತಾ ಇಲ್ಲ. ಈಗ ಸ್ಟೇ ಕ್ಯಾನ್ಸಲ್ಗೆ ಸರ್ ಇದ್ ಮಾಡ್ತಾ ಇದ್ದಾರೆ. ಈಗ ಅದೇ ಹೊರಟು ಈಗ 1-2 ತಿಂಗಳು ಆಗ್ತಾ ಬಂತು ಸ್ಟೇಗೆ ಅಂತ. ಈಗ ಜಗನ್ನಿವಾಸ್ ರಾವ್ ಅವರ ಅಣ್ಣ, ಅವರ ಕೃಷ್ಣನ ಅಕ್ಕ, 4 ಮಂದಿ ಇದರಲ್ಲಿ ಅಪರಾಧಿಗಳು. ಅದರಲ್ಲಿ ಈಗ 3 ಸ್ಟೇ ಸಿಕ್ಕಿದೆ. ಆ ಸ್ಟೇನ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರ್ ಅಲ್ಲಿ ಇದ್ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ಯಾವುದೇ ಹುಡುಗನ ನೀ ಕೇಸ್ ಅಂದ್ರೆ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾನೆ, ಆದ್ರೆ ಇದು ಯಾವುದೇ ಆಗುದು ಕಾಣ್ತಾ ಇಲ್ಲ. ಮತ್ತೆ ಇಷ್ಟುವರೆಗೆ ನಾನು ಜಗನ್ನಿವಾಸ್ ರಾವ್ ಯಾವುದೇ ದೇವಸ್ಥಾನದಲ್ಲಿ ಆಗ್ಲಿ ಅಥವಾ ಅವರದ್ದು ಯಾವುದೇ ಕಾರ್ಯ ಚಟುವಟಿಕೆಯಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ. ಅವರು ಇದ್ ಮಾಡಬಾರ್ದು, ಯಾವುದೇ ದೇವಸ್ಥಾನದಲ್ಲಿ ಕೆಲಸ ಆಗ್ಲಿ ಯಾವುದೇ ಇದ್ ಮಾಡಬಾರ್ದು ಅಂತ ನಾನು ಯಾವ್ದ್ರಲ್ಲೂ ನಾನು ಹೇಳಿಲ್ಲ. ಅವರನ್ನ ಪಕ್ಷದಿಂದ ತೆಗೆದು ನಾನು ಕೇಳಿದಿಷ್ಟು, ಅವರನ್ನ ಪಕ್ಷದಿಂದ ತೆಗೆದು ನನಗೇನು ಸಿಗ್ಲಿಕ್ಕಿದೆ ಇದರಲ್ಲಿ, ನನ್ನ ಮಗಳಿಗೋ ಅಥವಾ ನಮ್ಗೆ ಏನು ಸಿಗುವಂತದ್ದು ಏನಿಲ್ಲ. ಅದನ್ನು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ಈಗ ಹೇಳ್ತಿದ್ದೇನೆ.
ಅಂದ್ರೆ ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಅವರು ಮುಂದೆ ಬರಬಾರ್ದು. ಯಾಕೆಂದ್ರೆ ಇಷ್ಟುವರೆಗೆ ನಮ್ಮ ಹತ್ರ ಹೇಳಿದಷ್ಟೇ, ನಾನ್ ಮದುವೆ ಮಾಡಿ ಕೊಡ್ತೇನೆ, ಅದಲ್ಲದೆ ಮುಚ್ಚಳಿಕೆ ಪತ್ರ ಬರೆದು ಕೊಡುವಾಗ ಸಮೇತ ಅವರ ಬಾಯಾರು ಹೇಳಿದ್ದಾರೆ, ನನ್ನ ಜವಾಬ್ದಾರಿ, ಮನೆಯವರ ಜವಾಬ್ದಾರಿ ಇಲ್ಲ, ನಾನೇ ಮೈನ್ ನಮ್ಮ ಮನೆಯಲ್ಲಿ, ನಾನು ಹೇಳಿದೆ ಫೈನಲ್, ನಾನು ಮದುವೆ ಮಾಡಿಸಿ ಕೊಡ್ತೇನೆ. ಇದು 9ನೇ ತಿಂಗಳ ತನಕ ಸಹ ಈಗ ಹೇಳ್ತಿರೋದಷ್ಟೇ, ಮದುವೆ ಮಾಡಿಸ್ತೇವೆ, ಅವಕಾಶ ಕೊಡಿ. 10ನೇ ತಿಂಗಳು ಮಗುವಿಗೆ ನಡೆಯುವುದು. ಇಷ್ಟುವರೆಗೆ ಯಾವುದೇ ಮದುವೆಗೆ ಯಾವುದಕ್ಕೂ ಅವರು ಬಂದಿಲ್ಲ. ಮತ್ತೆ ಅವರ ಕೆಲವು ಬೇಡಿಕೆಗಳೆಲ್ಲ ಇದೆ, ಮಗುವನ್ನು ಅನಾಥಾಶ್ರಮ ಕೊಡ್ಬೇಕು, ಅದು ಇದು, ಅದಲ್ಲೆಲ್ಲ ನಾವು ಒಪ್ಪಲಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲ, ಮದುವೆ ಮಾಡಿಸ್ತೇವೆ ಅಂತ ಬರ್ತಾರೆ, ಟೈಮ್ ತಗೊಳ್ತಾರೆ. ಈಗ ಒಂದ್ ತಿಂಗಳು ಮುಂಚೆ ಮಧ್ವಾಚಾರ್ಯ ಅವರು ಕಾಲ್ ಮಾಡಿದ್ರು, ಮದುವೆಗೆ ಡೇಟ್ ಫಿಕ್ಸ್ ಮಾಡಿ ನಾನು ಕರ್ಕೊಂಡ್ ಬರ್ತೇನೆ. ಅಷ್ಟೊತ್ತಿಗೆ ವಾಪಸ್ ಹೇಳಿದ್ರು, ಓಕೆ ಡೇಟ್ ಫಿಕ್ಸ್ ಮಾಡ್ತೇವೆ ಅಂತ ಹೇಳುವಾಗ, ಇಲ್ಲ ಇನ್ನು ದಿನ ಬೇಕು ನಮಗೆ, ಅಷ್ಟು ಬೇಗ ಆಗುದಿಲ್ಲ ಅಂತ ಅಲ್ಲೇ ಮಾಡ್ದೆ. ಅದೇ ನಾನು ಹೇಳುದು, ಇಷ್ಟುವರೆಗೆ ನಾನು ಅವರನ್ನು ಯಾವುದೇ ಧಾರ್ಮಿಕ ಇದ್ರಲ್ಲಿ ಅಥವಾ ಅವರ ಬಿಜೆಪಿ ಇದಕ್ಕೆ ಅವ್ರ ಕೆಲಸ ಮಾಡುವ ಇದಕ್ಕೆ ಯಾವುದೇ ನಾನು ಒತ್ತಡ ಹಾಕಿಲ್ಲ, ಮಾಡಬಾರ್ದು. ಈಗ ನಾನು ಹೇಳ್ತಿದ್ದೆ, ಯಾವ ಧಾರ್ಮಿಕ ಇದ್ರಲ್ಲೂ ಅವ್ರು ಇದು ಮಾಡಬಾರ್ದು. ಯಾಕೆ ನನ್ನ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವರ ಮಗ ಮಾಡಿದ ತಪ್ಪಿಗೆ ಇವತ್ತು ಅವರು ಅದನ್ನ ಹಿಡ್ಕೊಂಡು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇದ್ ಮಾಡ್ತಾ ಇದ್ದಾರಲ್ವಾ. ನಾನು ನಾಳ್ದು ಇದ್ರ ಧ್ವಜಸ್ತಂಭದ ಎದುರೇ ಕೂತ್ಕೊಳ್ತೇನೆ, ಆ ಕೊಡಿ ಮರ ಏರುವ ಇದ್ರಲ್ಲೇ ಕೂತ್ಕೊಳ್ತೇನೆ. ಅಲ್ಲಿದ್ದ ತಂತ್ರಿಗಳ ಹತ್ರ ನಾನು ನ್ಯಾಯ ಕೇಳ್ತೇನೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಮತ್ತೆ ತಾಯಿಗೆ ನ್ಯಾಯ ಕೊಡಿಸ್ಬೇಕು. ಅವರು ದೇವರಲ್ಲದೆ ಬೇರೆ ಯಾರು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟುವರೆಗೆ ನಾವು ಅವರ ಎಲ್ಲರ ಕೈಕಾಲು ಹಿಡಿದು ಅವರನ್ನು ಒಪ್ಪಿಸುವ ಪ್ರಯತ್ನಗಳು ತುಂಬಾ ಆಗಿದೆ. ಇನ್ನೂ ಅವರ ಮನಸ್ಸು ಕರಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದವರ ಹತ್ರ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಕೇಳ್ತೇನೆ. ಅಲ್ಲಿದ್ದವರು ನನಗೆ ನ್ಯಾಯ ಕೊಡಿಸ್ಲಿ, ಆ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವ್ರು ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವ್ರು ಮುಂದೆ ಹೋಗಬಾರ್ದು. ಅವರು ನೀವು ಧ್ವಜಸ್ತಂಭದ ಎದುರು ದೃಢ ನಿರ್ಧಾರ. ಅವರು ಯಾವುದೇ ನಾಲ್ಕು ಕೊಡಿ ಮರ ಇದಕ್ಕೆ ಎಲ್ಲ ಅವರೇ ಮುಂಚೆ ಮಾಡ್ತಿದ್ದದ್ದು, ಅದು ಯಾವುದಕ್ಕೆ ಅವರು ಮುಂದೆ ಹೋಗಬಾರ್ದು. ಯಾಕಂದ್ರೆ ನನ್ನ ಹೆಣ್ಣು ಮಗಳಿಗೆ, ಆ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವರ ಮಗ ತಾನೇ ಮಾಡಿದ್ದು, DNA ಟೆಸ್ಟ್ ಬರುವ ಮುಂಚೆ ಅಂತ ಹೇಳಿ, ನಾ ಮದುವೆ ಮಾಡಿ ಕೊಡ್ತೇನೆ, DNA ಟೆಸ್ಟ್ ಬರ್ಲಿ, ಅದು ಮಗು ನಮ್ಮದಲ್ಲ ಅಂತ. ಈಗ DNA ಟೆಸ್ಟ್ ಬಂದಾಗಿದೆ ಅಲ್ಲ, ಕೋರ್ಟು ಕಾನೂನು ಓಕೆ, ನಮ್ಗೆ ಅರ್ಥ ಆಗ್ತದೆ, ಕೋರ್ಟು ಕಾನೂನು ಇದೆ. ಅಲ್ಲಿ ನಮ್ಗೆ ಹೇಳಿದಾರಲ್ಲ, ಜಗನ್ನಿವಾಸರಾವ್ ಹೇಳಿದಾರಲ್ಲ, ಮದುವೆ ಮಾಡಿಸಿ ಕೊಡ್ತೇನೆ ಅಂತ, 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಸಹ ಹೇಳಿದ್ದಾರೆ. ಅದಲ್ಲದೆ ಕೃಷ್ಣ ಸಹ ಜೈಲಲ್ಲಿ ಇರುವಾಗ ಹೇಳಿದ್ದಾನೆ, DNA ಟೆಸ್ಟ್ ಬರ್ಲಿ, ಅದರ ನಂತರ ನಾನು ಮದುವೆ ಆಗ್ತೇನೆ ಅಂತ ಸಹ ಹೇಳಿದ್ದಾನೆ. ಈಗ ಯಾಕೆ ಒಪ್ತಾ ಇಲ್ಲ? ಒಂದು ಹೆಣ್ಣು ಮಗುಗೆ ಅನ್ಯಾಯ ಮಾಡುವ ಇದಾಗ್ತಾ ಇದೆ. ಮದುವೆ ಮಾಡಿಸ್ತೇವೆ ಅಂತೇಳಿ ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವರು ಹೋಗ್ಬಾರ್ದು. ಅವರು, ನಾನು ಇವತ್ತೇ ಹೇಳ್ತಿದ್ದೇನೆ, ಇದಕ್ಕಿಂತ ಮುಂಚೆ ನಾನು ಹೇಳಿಲ್ಲ. ಈಗ 80 ತಿಂಗಳು ಮಗುವಿಗೆ, ಈಗ 10ನೇ ತಿಂಗಳು ನಡೀತಾ ಇದೆ. ಯಾವುದೇ ಇದಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಇವತ್ತು ಮಾಡ್ತೇನೆ, ನಾಳೆ ಮದುವೆ ಮಾಡಿಸ್ತೇವೆ ಅಂತೇಳಿ ಹೇಳುದಲ್ಲದೆ ಯಾವುದಕ್ಕೂ ಬರ್ತಾ ಇಲ್ಲ. ಅವರು ಇಂಥ ಅನ್ಯಾಯ ಮಾಡಿ ಅವ್ರ ಮುಂದೆ ಯಾವುದೇ ಕೆಲಸ, ದೇವರ ಅಂದ್ರೆ ನಮ್ಮ ಧಾರ್ಮಿಕ ಕೆಲಸಕ್ಕೆ ಯಾವುದಕ್ಕೂ ಅವರು ಹೋಗಬಾರ್ದು. ನಮ್ಮ ಕಡೆಯಿಂದ ಎರಡೇ ವಿಚಾರ ಇದ್ದದ್ದು, ಒಂದ ಮದುವೆ ಅಥವಾ ಹೋರಾಟ ಮಾಡ್ತೇನೆ. ಇವತ್ತು ನಮ್ಮ ಸಮಾಜ ಇದೆ, ಈಗ ನಾಳೆ ಇಲ್ಲದೆ ಇರ್ಬೋದು. ಅಥವಾ ಯಾರು ನನಗೆ ಮುಂಚೆ ಬಂದದ್ದು STP ಅವರು, ನಾಳೆ ಅವರು ಬಂದ್ರು ನಾನು ಹೋರಾಟಕ್ಕೆ ನಾನು ರೆಡಿ ಇದ್ದೇನೆ. ನನ್ನ ಮಗಳಿಗೆ ನ್ಯಾಯ ಸಿಗದೆ ನಾನು ಬಿಡುವುದೇ ಇಲ್ಲ. ನಾನು ಇಷ್ಟುವರೆಗೆ ನಮ್ಮ ನಂಜುಂಡಿ ಅವರು ಹೇಳಿದನ್ನು ಕೇಳ್ಕೊಂಡು ಕೂತಿದ್ದೇನೆ ಇಲ್ಲಿ, ಸರ್ ನನಗೆ ನ್ಯಾಯ ಕೊಡಿಸ್ತಾರೆ ಅಂತ. ಅದೇ ಇದ್ರಲ್ಲಿ ಇದ್ದೇನೆ. ಮುಂದೆ ಅವರು ಇದ್ದಾರೆ, ನೆಕ್ಸ್ಟ್ ಯಾರು ಬರ್ತಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ, ಯಾರು ಹೋರಾಡ್ಲಿಕ್ಕೆ ರೆಡಿ ಇದ್ದಾರೆ, ಅವ್ರ ಜೊತೆ ನಾನು ಹೋಗ್ಲಿಕ್ಕೆ ಇನ್ನೂ ರೆಡಿ ಇದ್ದೇನೆ. ಇಷ್ಟುವರೆಗೆ ನಾನು 10ನೇ ತಿಂಗಳು ಮಗುವಿಗೆ ಇಲ್ಲಿ ಅನ್ಯಾಯ ಆದ್ರೂ ಸಹ ಯಾರು ಈಗ ಕೇಳುವವರು ಯಾರು ಇಲ್ಲ. ಈಗ ಅಲ್ಲಿ ತನಕ ಮುಟ್ಟಿದ್ದೇವೆ. ಮುಂಚೆ ಹೋರಾಟದ ಲೆಕ್ಕದಲ್ಲಿ ಇಷ್ಟುವರೆಗೆ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಿತ್ತು, ಇನ್ನೂ ಸಿಕ್ಕಿಲ್ಲ ಮಗಳಿಗೆ. ನಾವು ಮನೆಯಲ್ಲಿ ನಾವು ನರಕ ಬರ್ತಾ ಇದ್ದೇವೆ. ಆ ಮಗುವನ್ನು ಹಿಡ್ಕೊಂಡು, ಮಗು ಸಾಕ್ಲಿಕ್ಕೆ ನಮ್ಗೆ ದೊಡ್ಡದೇನಲ್ಲ, ಮಗು ಕೃಷ್ಣಂದಲ್ವಾ. ಕೋರ್ಟಲ್ಲಿ ಇದೆ, ಓಕೆ, ನಮ್ಗೆ ಅರ್ಥ ಆಗುತ್ತೆ. ಕೋರ್ಟು ಕಾನೂನು ಅದಕ್ಕೆ ನಾವೇನು ಅಡ್ಡಿ ಮಾಡ್ಲಿಲ್ಲ. ನಂಜುಂಡಿ ಸರ್ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ನೀವು ಸಂಘದಿಂದ ಏನು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ರೆ ನೋಡಿ ಮುಖ್ಯವಾಗಿ ಮಾಹಿತಿ ಕೊಟ್ಟರು. ಈಗ ನಾವೇನಂತ ಹೇಳಿದ್ರೆ, ನೋಡಿ, ಅವರು ಕೂತ್ಕೊಳ್ಳೋದಕ್ಕೆ ನಾವು ಕೂಡ ಹೊರಟಿಗೆ ಇರ್ತೇವೆ. ನಾವು ಇಲ್ಲ, ನಾವು ಹೊರಟಿದೆ. ಮತ್ತೆ ಇನ್ನೊಂದೇನಂತ ನೋಡಿ, ಮನೆಯಲ್ಲಿ ತಾಯಿ ಹಾಗೂ ಮಗುವಿನ ತಾಯಿ, ಅಜ್ಜಿ ಇಬ್ಬರು ಯಾವ ವಿಚಾರಕ್ಕೆ ಇದ್ದಾರೆ, ನಾವು ಹೊರಟಿಗಿದ್ದೇವೆ, ನಾವಿರ್ತೇವೆ ಹೊರಟಿಗೆ, ಎಲ್ಲ ವಿಚಾರ ಕೂಡ. ಯಾಕಂದ್ರೆ ನೋಡಿ, ಅವರಿಗೆ ಮುಂದಿನ ದಿನಗಳಲ್ಲಿ ಧಕ್ಕೆ ಬರುವಂತ ವಿಚಾರ ಆಗಬಾರ್ದು.
ಯಾವುದೇ ವಿಚಾರ ಕೂಡ ನಾವು ಆ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ. ಈಗ ಮುಖ್ಯವಾಗಿ ಅವ್ರು ಹೇಳಿ ನೋಡಿ, ಅವ್ರು ಕಾಲ ಅವಕಾಶ ಕೇಳ್ತಿದ್ದಾರೆ. ಈಗ ನಂಜುಂಡಿ ಅವರು ಮಾತಾಡ್ತಿದ್ದಾರೆ ಮದುವೆ ಆಗಲಿ ಅಂತ. ನೋಡಿ, ನಾವು ಯಾವುದೊಂದು ನಿರ್ಣಯ ತಗೊಳ್ಬೇಕಾದ್ರೆ ಮನೆಯವರಲ್ಲಿ ಒಂದು ಮಾತು ಕೇಳುವಂತದ್ದು ವಿಚಾರ. ಯಾಕೆ ನಾಳೆ ಅವರಿಗೆ ಬರೋದು ಏನಿದ್ರು. ಈಗ ನಾವು ಈಗ ಒಂದು ಪ್ರೆಸ್ ಮೀಟ್ ಮಾಡೋದು, ನಾಳೆ ಪ್ರತಿಭಟನೆ ಮಾಡೋದು, ಒಂದಲ್ಲ 10 ಜನ ಸೇರಿಸಿ ನಾವು ಪ್ರತಿಭಟನೆ ಮಾಡಬಹುದು, ಯಾವುದೇ ಆಗುದಿಂದಿಲ್ಲ, ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ವ್ಯವಸ್ಥೆ ಸರಿ ಆಗ್ಬೇಕು. ಅದಕ್ಕೆ ನಾವೀಗ ಕಾಲಾವಕಾಶ, ನಾವೀಗ ಅವರು ಹೇಳಿದಾಗ ನಾವು ಅವರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳುವಂತ ವಿಚಾರ ನಾವು ಹೇಳ್ತೇವೆ. ಈಗ ಶಾಂತಿ ಹೋರಾಟ ಎಲ್ಲ ಯಾರು ನೋಡ್ಕೊಳ್ತಾರೆ? ಅವರು ನಂಜುಂಡಿ ಅವರು ನೋಡ್ತಿದ್ದಾರೆ ಟೋಟಲ್ ಆಗಿ. ಯಾಕಂದ್ರೆ ನೋಡಿ, ಅವರು ನಂಜುಂಡಿ ಅವರವರಿಗೆ ಮಾಹಿತಿ ಕೊಡುವಾಗ ನಾವು ಯಾವುದೇ ಹೆಜ್ಜೆ ಇಡೋ ಮುಂಚೆ ನಾವು ನಮಗೆ ತಕ್ಕಂತ ವಿಷಯ ಕೇಳಲೇಬೇಕಾಗ್ತದೆ. ಹೇಳಿದ್ದಾರೆ ಅಂದ್ರೆ ಕಾನೂನು ಅಂದ್ರೆ ಆತರ ಹೋರಾಟ ಎಲ್ಲ ಮಾಡಬಾರ್ದು, ಕೋರ್ಟ್ ಅಲ್ಲಿ ಇರುವಾಗ ಆತರ ಎಲ್ಲ ಮಾಡಬಾರ್ದು. ಈಗ ಅವರೇ ಸ್ಟೇ ಹೊರಟು ಈಗ ನಂಜುಂಡಿ ಅವರು ನಿಮ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಇಲ್ಲ, ಅವರು ಖಾಲಿ ಇವರ ಹತ್ರ ಮಾತಾಡ್ತಿದ್ದಾರೆ, ನಮ್ಮ ತಕ್ಕಂತ ಮಾತಾಡ್ತಾರೆ. ಅವ್ರ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾರೆ. ಯಾಕಂದ್ರೆ ಕೋರ್ಟ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡುವಾಗ ಇಲ್ಲ, ಒಂದ್ಸತಿ ನಾವು ಸಿಟ್ಟಿಂಗ್ ಆಗಿದೆ, ಮಾತಾಡಿದ್ದೇವೆ ನಾವು. ಅದಕ್ಕೆ ಅವ್ರು ಹೇಳಿದ್ರು ನಾವು ಕಾನೂನು ನಾವು ಫೈಟ್ ಮಾಡುವ, ಅದ್ರಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿದ್ದಾರೆ ವಿಚಾರ. ಅದಕ್ಕೆ ನಾವು ಕೂಡ ಜಾಸ್ತಿ ನಾವು ಈಗ ನೋಡಿ, ನಾವೀಗ ಪ್ರತಿಭಟನೆ ಮಾಡುದು. ನಾಳೆ ಆ ಪ್ರತಿಭಟನೆಯಿಂದ ನಾಳೆ ಒಂದು ವೇಳೆ ಮದುವೆ ಆಗುವಂತ ನಿಂತು ಹೋದ್ರೆ ಆ ದೋಷ ನಮಗೆ ಬರ್ತದೆ. ಅದಕ್ಕೆ ನಾವು ಅದಕ್ಕೆ ಇಲ್ಲಿಗೆ ಹೋಗ್ಲಿಲ್ಲ ಆ ವಿಚಾರದಲ್ಲಿ. ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಯಾಕೆ ನೋಡಿ, ನಾವೀಗ ಯಾವುದೋ ಹಿಡಿದಾದ್ರು ಆ ಮನೆಯವರಲ್ಲಿ ನಾವು ಕೇಳೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ನಮ್ಗೆ ನಂಜುಂಡಿಯವರು ಹೇಳುವಾಗ ನಾವು ಅಲ್ಲಿ ಕೇಸಲ್ಲಿ ಸರಿ ಆಗ್ತದೆ ಅಂತ ಹೇಳುವಾಗ ನಾವಿಲ್ಲಿ ನಾವು ಇನ್ನೊಂದು ರೂಟಲ್ಲಿ ಹೋದ್ರೆ, ಯಾಕಂದ್ರೆ ಒಂದು ರೀತಿಯಲ್ಲಿ ನಮ್ಗೆ ಸರಿ ಆಗ್ತದೆ, ನಾವು ಅದೇ ನೇರವಾಗಿ ಒಟ್ಟಿಗೆ ಹೋದ್ರೆ ಒಳ್ಳೇದಲ್ಲ ಅಂತ ಒಂದು ವಿಚಾರ. ಮದುವೆ ಆಗುವವರು ಈ 9 ತಿಂಗಳು ಕಾಯ್ತಾರ ಅನ್ನೋದು ಒಂದು ಪ್ರಶ್ನೆ ಅಲ್ವಾ? 9 ತಿಂಗಳು ದೂಡಿಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅದು ಏನೋ ಒಂದು ಕಾರಣ ಇದೆ. ಅಲ್ಲ, ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಕಣ್ಣಿಗೆ ಮಣ್ಣೆಸಿದ್ದಾರೆ. ಯಾಕೆ ನಮ್ಗೆ ಏನ್ ಹೇಳ್ತಾರೆ, ಒಂದು ಮಗುವಿಗೆ ಒಂದು ಹಾಲು ಕೊಟ್ಟುಕೊಂಡು ಈಗ ಆಗ್ತದೆ ಅದೇ ರೀತಿಯಲ್ಲಿ ಬರ್ತಾ ಉಂಟು. ನಾವು ನಂಬ್ತಾ ಇದ್ದೇವೆ ಹೊರತು ನಾವು ಯಾವ್ದೊಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಈಗ ಕೂಡ ಈಗ ಲಾಸ್ಟ್ ಅವ್ರು ಹೇಳಿದಾಗ ಒಂದು ತಿಂಗಳ ಮುಂಚೆ ಕೂಡ ಒಂದು ಮಾತುಕತೆ ಆಗಿತ್ತು, ಮಾಡ್ತೇವೆ ಅಂತ, ಒಂದು ಮದುವೆ ಮಾಡ್ತೇವೆ ಅಂತ ಒಂದು ಮಾತು ಬಂತು. ಹಾಗೆ ನಾವು ಇರ್ಲಿ, ಮದುವೆ ಆಗುದಾರೆ ನಾವ್ ಯಾಕೆ ಕಲ್ಲ ಹಾಕುದು ಅಂತ. ಯಾಕಂದ್ರೆ ಒಂದು ಮದುವೆ ಅಂದ್ರೆ ಒಂದು ಆಗ್ಲಿ ಅಂತ ಒಂದು ಆ ರೀತಿಯಲ್ಲಿ ಕೊನೆಗೆ ಒಂದು ಹಂತದಲ್ಲಿ ಆಗುದೇ ಇಲ್ಲ ಅಂತೇಳಿ ಆದ್ರೆ ಅದಕ್ಕೆ ಬೇಕಿದ್ದಕ್ಕೆ ಇವರ ಹತ್ರ ಆಗಿರುವ ಸಂಘ ಸಂಸ್ಥೆಗಳಲ್ಲಿ ಕೂತ್ಕೊಂಡು ಅದು ಇದು ನೋಡಿ, ಇದು ವಿಶ್ವಕರ್ಮ ಸಮಾಜ ಮಾತ್ರ ಅಲ್ಲ, ಒಂದು ಮಹಿಳೆಗಾದಂತ ಮಹಿಳೆ ಇದಾವೆ. ಇದು ಒಂದು ಎಲ್ಲಾ ಸಮಾಜ, ಇದರಲ್ಲಿ ಯಾವ ಧರ್ಮ ಕೂಡ ಇಲ್ಲ. ಒಂದು ಮಹಿಳೆಗೆ ಅನ್ಯಾಯ ಎಲ್ಲರೂ ಒಟ್ಟಾಗ್ತಾರೆ, ಇಲ್ಲ ಇರೋದಿಲ್ಲ. ಇದೊಂದು ಆಗುದೇ ಇಲ್ಲ ಎಂಬ ಪ್ರಶ್ನೆ ಬಂದು ಅದಕ್ಕೆ ಬೇಕಿದೆ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ನಾವು ಮಾಡ್ತೇವೆ ಖಂಡಿತವಾಗಿ. ನಾವು ಧ್ವಜ ಸ್ತಂಭದ ಹತ್ರ ಕೂತಿರುವುದರಲ್ಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ. ಯಾಕಂದ್ರೆ ನೋಡಿ, ಒಂದು ಮಹಿಳೆಗೆ ಅನ್ಯಾಯ ಆಗುವಾಗ ಅವರಿಗೆ ನಾವು ಇಲ್ಲ ಎಂಬ ಮಾತಿಲ್ಲ. ಯಾಕಂದ್ರೆ ಮಗು ಇದೆ ಕೈಯಲ್ಲಿ, ಕಣ್ಣೆದುರು ಕಾಣ್ತಾ ಉಂಟು. ಏಪ್ರಿಲ್ 5 ಒಳಗೆ ಅವ್ರು ನಾವು ಮಾಹಿತಿ ಕೇಳಿದ್ದೇವೆ. ಏಪ್ರಿಲ್ 6 ಒಳಗೆ ಅದಕ್ಕೆ ವ್ಯವಸ್ಥೆ ನಾವು ಮಾತಾಡ್ತೇವೆ.